ಹಾಯ್ ಹಲೋ ಎವ್ರಿವಾನ್, ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ. ಎಷ್ಟೋ ಜನರ ಫೇವ್ರೆಟ್ ತಿಂಡಿ ಅಂದರೆ ಇಡ್ಲಿ. ಆದರೆ ಇಡ್ಲಿ ತಿಂದರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ಸುದ್ದಿ ಕೇಳಿ ಜನ ಶಾಕ್ ಆಗಿದ್ದಾರೆ. ಆದರೆ ಭಯ ಬೇಡ, ಯಾವ ರೀತಿ ಇಡ್ಲಿ ತಿಂದರೆ ಕ್ಯಾನ್ಸರ್ ಬರಬಹುದು ಅಂತ ಹೇಳ್ತೀನಿ ಕೇಳಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಡ್ಲಿ ಅಂದರೆ ತುಂಬ ಜನಕ್ಕೆ ಇಷ್ಟ. ಹೋಟೆಲ್ಗೆ ಹೋದರೆ ಮೊದಲು ಆರ್ಡರ್ ಮಾಡೋದು ಇಡ್ಲಿ, ವಡೆ, ಸಾಂಬಾರ್. ತುಂಬ ಜನಕ್ಕೆ ಇಡ್ಲಿ ಇಷ್ಟ ಅಂತ ತಿಂತಾರೆ. ಇನ್ನು ಕೆಲವರು ಬೇಗ ಜೀರ್ಣ ಆಗುತ್ತೆ ಅಂತ ತಿಂತಾರೆ. ಇನ್ನು ಕೆಲವರು ಎಣ್ಣೆ ಇರಲ್ಲ ಅಂತ ತಿಂತಾರೆ. ಇನ್ನು ರೋಗಿಗಳಿಗೆ ಸಾಫ್ಟ್ ಫುಡ್ ಅಂತ ವೈದ್ಯರು ಸಹ ಇಡ್ಲಿ ತಿನ್ನೋಕೆ ಹೇಳ್ತಾರೆ. ಆದರೆ ಇಡ್ಲಿ ತಿಂದರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ಸುದ್ದಿ ಎಲ್ಲೆಡೆ ಹರಡ್ತಿದೆ. ಇದು ನಿಜ. ಆದರೆ ಯಾವ ಇಡ್ಲಿ ತಿಂದರೆ ಕ್ಯಾನ್ಸರ್ ಬರುತ್ತೆ ಅನ್ನೋದನ್ನು ನೀವು ತಿಳಿದುಕೊಳ್ಳಬೇಕು. ಮೊದಲೆಲ್ಲ ಇಡ್ಲಿ ತಟ್ಟೆಗೆ ಬಟ್ಟೆಯನ್ನು ಹಾಕ್ತಾ ಇದ್ರು. ಆದರೆ ಈಗ ಪಾತ್ರೆ ತೊಳೆಯೋಕೆ ಕಷ್ಟ ಆಗುತ್ತೆ ಅಂತ ಪ್ಲಾಸ್ಟಿಕ್ ಹಾಕ್ತಾ ಇದ್ದಾರೆ. ಆ ಪ್ಲಾಸ್ಟಿಕ್ ಹಾಳೆಯಲ್ಲಿ ತಯಾರಿಸಿದ ಇಡ್ಲಿ ಡೇಂಜರ್ ಎಂದು ತಜ್ಞರು ತಿಳಿಸಿದ್ದಾರೆ. ಪ್ಲಾಸ್ಟಿಕ್ ಹಾಳೆಯು ಶಾಖಕ್ಕೆ ಒಡ್ಡಿದಾಗ ಹಾನಿಕಾರಕ ವಸ್ತುವನ್ನು ಹೊರಸೂಸುತ್ತಿದೆ. ಇದು ಕ್ಯಾನ್ಸರ್ಗೆ ಎಡೆ ಮಾಡಿಕೊಡುತ್ತದೆ ಎಂದು ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ತಜ್ಞರು ಎಚ್ಚರಿಸಿದ್ದಕ್ಕೆ ಆಹಾರ ಇಲಾಖೆ ಬೆಂಗಳೂರಿನ ಹಲವೆಡೆಯಿಂದ ಇಡ್ಲಿ ಮಾದರಿಗಳನ್ನು ಸಂಗ್ರಹ ಮಾಡಿದೆ. ಆಹಾರ ಹಾಗೂ ಗುಣಮಟ್ಟ ಇಲಾಖೆ ಬೆಂಗಳೂರಿನ ವಿವಿಧ ಕಡೆ 500ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ ಕಲೆ ಹಾಕಿದೆ. ಇವುಗಳಲ್ಲಿ 35ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಗಳು ಸುರಕ್ಷಿತವಾಗಿಲ್ಲ ಎಂಬ ವರದಿ ಬಂದಿದೆ. ಇನ್ನು ಕೆಲ ವರದಿಗಾಗಿ ಕಾಯ್ತಾ ಇದೆ. ಪ್ಲಾಸ್ಟಿಕ್ ಹಾಳೆ ಮೇಲೆ ಬೇಯಿಸುವ ಇಡ್ಲಿಯಿಂದ ಕ್ಯಾನ್ಸರ್ ಬರಬಹುದು, ಮತ್ತೆ ಬೇರೆ ಇಡ್ಲಿಯಿಂದ ಬರಲ್ಲ. ಆದಷ್ಟು ನೀವು ಹೋಗುವ ತಿನ್ನುವ ಜಾಗದ ಬಗ್ಗೆ ಗಮನ ಇರಲಿ. ಆರೋಗ್ಯವೇ ಭಾಗ್ಯ ಅಲ್ವಾ? ಅದಕ್ಕೆ ಈ ಮಾಹಿತಿ ಇಷ್ಟ ಆಯ್ತಾ? ಹಾಗಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.